ಅಲ್ಲಿ ವ್ಯವಹಾರಗಳು ಅವ್ಯವಹಾರಗಳು ಮ್ಯಾನೇಜಿಂಗ್ ಕೊಟ್ಟದ್ದು ಅಥವಾ ಒಂದು ಡೈರೆಕ್ಟ್ ಕೊಟ್ಟದ್ದು ಎಷ್ಟೆಷ್ಟು ಪ್ರಮಾಣ ನಡೀತಿರ್ತದೆ ಮತ್ತು ಯಾವ ವೈದ್ಯಕೀಯ ಸಂಸ್ಥೆನೂ ಸಿದ್ಧಾರ್ಥ ಈ ಸಂಸ್ಥೆ ಒಂದಲ್ಲ ಯಾವುದೇ ಇಲ್ಲ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಸಂಸ್ಥೆಗಳ ಇಂಜಿನಿಯರಿಂಗ್ ಈ ಒಂದು ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡ ಈ ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ದುಡ್ಡಿನ ಹಾವಳಿ ಹರಿದಾಟ ಭಾಳ ಇರ್ತದೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದರಲ್ಲೂ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಯಾವ ರೀತಿ ಆಗ್ತದೆ ಒಂದು ಸೀಟಿಗೆ 50 ಲಕ್ಷ ಕೋಟಿ ಅವೆಲ್ಲ ಏನಪ್ಪ ಅಂತಂದ್ರೆ ನಗಣ್ಯ. ಇಂಥ ಒಂದು ದೊಡ್ಡ ಅವ್ಯವಹಾರ ನಡೀತಾ ಇರ್ತದೆ. ಇಲ್ಲಿ ಏನಾದರೂ ಒಂದಿಷ್ಟು ಏನಾದರೂ ಏನಪ್ಪ ಅಂದ್ರೆ ಇಲ್ಲೀಗಲಾಗಿ ನಡೀತಾ ಇದ್ದರೆ ದುಡ್ಡಿನ ವ್ಯವಹಾರ ಆಗಿದೆ ಹಿಡಿಬೋದು ಅನ್ನೋದು ಇಡೀ ಒಂದು ಆಸೆ ಮತ್ತು ಅದು ಕೆಲಸನೂ ಹೌದು. ಆಸೆನೋಗಿಂತಲೂ ಅದಕ್ಕೆ ನಾವು ಇವತ್ತು ಅಂತೀವಿ ಇಲ್ಲ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅದ, ಇವರು ಕಾಂಗ್ರೆಸ್ ನಾಯಕರು ಅದಕ್ಕೆ ಅವ್ರನ್ನ ಹೊಡಿಸುವಾಗಿ ಮಾಡ್ತಾಯಿದ್ದಾರೆ ಅಂತ ಎಲ್ಲರೂ ಇದೇ ರೀತಿ ಹೇಳಿದರೆ ಅದು ಗೊತ್ತಿಲ್ಲ ಇರ್ಬೋದು. ಅದು ಒಂದು ಇಂಟೆನ್ಷನ್ ಸರಿನೂ ನಾವು, ಬಟ್ ಅದು ಒಪ್ಪುವಂಥ ವಿಷಯ ಅಲ್ಲ. ಯಾಕೆಂದ್ರೆ ಅಲ್ಲೇನು ನಡೆದಿದೆ ಅದರಲ್ಲೂ ಒಂದೇ ದಿನದೊಳಗೆ ಒಂದು 40 ಲಕ್ಷ ವ್ಯವಹಾರ ಆಗಿದೆ ಅವ್ರು ಆರೋಪ ಮಾಡ್ತಾರೆ ಇಡಿ ಅವರು. ಅದು ರಣ್ಯಾರಾವ್ ಅವರು 5 ದುಡ್ಡು ತೊಗೊಂಡ್ರೆ ಏರ್ ಟಿಕೆಟ್ ತೊಗೊಂಡ್ರು ಅನ್ನುವಂಥದ್ದು ಅವ್ರ ವಾದ. ಅದಕ್ಕೆ ಸಂಬಂಧಿಸಿದ ದಾಖಲೆ ಹುಡುಕ್ತಾ ಇದ್ದಾರೆ, ಇನ್ನೂ ಹುಡುಕ್ತಾ ಇದ್ದಾರೆ, ಇನ್ನೂ ಕೆಲಸ ನಡೆದ. ಈಗಾಗಲೇ ಈ ವಿಷಯದಲ್ಲಿ ನಮ್ಮ ಪರಮೇಶ್ವರ್ ಅವರು ಹುಡುಕಲಿ ಅದಕ್ಕಿಂತ ಕರೆಯಲ್ಲ ಅನ್ನುವಂಥ ಮಾತು ಹೇಳಿದ್ದಾರೆ. ಮತ್ತು ಈ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯನವರು ಸಹಿತ ಕೇಂದ್ರದ ಮೇಲೆ ಹರಿಹಾಯ್ದಿದ್ದಾರೆ. ಕೇಂದ್ರ ಸರ್ಕಾರವು ದೇಶಾದ್ಯಂತ ವಿರೋಧ ಪಕ್ಷಗಳ ದಲಿತ ನಾಯಕರ ವಿರುದ್ಧ ತನಿಖಾ ಸಂಸ್ಥೆಗಳನ್ನು ಬಳಕೆ ಮಾಡಿಕೊಳ್ಳುತ್ತಿದೆ. ಇದು ಇಷ್ಟು ದೊಡ್ಡ ಮಾಡೋ ಸಲುವಾಗಿಯೋ ಮತ್ತೇನೋ ರಾಜಕಾರಣಕ್ಕಿರ್ಬೋದು, ಬರೋ ಫ್ಯಾಕ್ಟು ಇರ್ಬೋದು, ಎಲ್ಲಂತೂ ಅನ್ಲಿಕ್ಕೆ ಆಗೋದಿಲ್ಲ. ದಲಿತ ನಾಯಕರ ವಿರುದ್ಧ ತನಿಖಾ ಸಂಸ್ಥೆಯನ್ನು ಬಿಡುತ್ತಾರೆ.